ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ಇವತ್ತು ಸಂಡೇ ಸ್ಪೆಷಲ್ ಮಟನ್ ಸಾಂಬಾರು ಮಾಡ್ತಿದ್ದೀನಿ, ನಾಟಿ ಸ್ಟೈಲ್. ತುಂಬ ಚೆನ್ನಾಗಿ ಬಂದಿದೆ. ನೀವು ನಿಮ್ಮ ಮನೆಯಲ್ಲಿ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿದೆ ಅಂತ. ಹಾಗೆ ನಿಮ್ಮ ಮನೆಯಲ್ಲಿ ಎಲ್ಲರೂ ತುಂಬ ಅಂದರೆ ತುಂಬಾ ಇಷ್ಟಪಡ್ತೀರಿ, ಇದು 100% ನಿಜ. ಇವಾಗ ಮಾಡೋದು ಹೇಗಂತ ನೋಡೋಣ ಬನ್ನಿ. ಮೊದಲಿಗೆ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಳ್ಳಿ. ಅದಕ್ಕೆ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಳ್ಳಿ. ಅದು ಬಿಸಿ ಆದಮೇಲೆ ಉದ್ದನೆ ಹೆಚ್ಚಿಟ್ಕೊಂಡಿರೋ 2 ಈರುಳ್ಳಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನಂತರ 1 ಟೇಬಲ್ ಸ್ಪೂನ್ ಅಪ್ಪಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಅದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ 2 ಟೊಮೆಟೊ ಹಾಕಿನೂ ಅಷ್ಟೇ ಸಾಫ್ಟಾಗಿ ಬರಬೇಕು. ಟೊಮೆಟೊ ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ಇದು ಸಿಂಪಲ್ ಆ್ಯಂಡ್ ಈಸಿ ರೆಸಿಪಿ, ಯಾರು ಬೇಕಾದರೂ ಈಸಿಯಾಗಿ ಮಾಡ್ಕೋಬೋದು. ಇದು ನಾನು ನಮ್ಮ ಮನೆಯಲ್ಲಿ ಫಸ್ಟ್ ಟೈಮ್ ಮಾಡ್ತಿರೋದು, ನಾಟಿ ಸ್ಟೈಲಿದು. ಇದು ನನ್ನ ಹಸ್ಬೆಂಡ್ ನಂಗೆ ಹೇಳಿಕೊಟ್ಟಿದ್ದು. ತುಂಬಾ ಇಷ್ಟ ಆಯ್ತು ನನಗೂ ಅಷ್ಟೇ, ನಮ್ಮ ಫ್ಯಾಮಿಲಿಯವರಿಗೂ ಮನೆಯವರಿಗೂ ಅಷ್ಟೇ. ತುಂಬಾ ಸಖತ್ತಾಗಿ ಬಂದಿದೆ. ಹಾಗೆ ಇವಾಗ ಟೊಮೆಟೊ ಎಲ್ಲ ಸಾಫ್ಟ್ ಆದಮೇಲೆ ನಾನು 1 kg ಮಟನ್ ತಗೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ನಂತರ ಸ್ವಲ್ಪ ಅರಿಶಿನ, ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ, ನಿಮ್ಮ ರುಚಿಗೆ ತಕ್ಕಷ್ಟು. ಹಾಗೆ ಇದನ್ನು ಒಂದು ಸಲ ಕೈ ಆಡಿಸಿ ಫ್ರೈ ಮಾಡ್ಕೊಳ್ಳಿ. ಉಪ್ಪು ಅರಿಶಿನ ಎಲ್ಲ ಕಡೆ ಹಿಡಿಬೇಕು, ಹಾಗಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ನಂತರ ಅದಕ್ಕೆ ಎಷ್ಟರ ಮಟ್ಟಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು. ಹಾಗೆ ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ, ಯಾಕಂದರೆ ಅದರಲ್ಲಿ ಎಣ್ಣೆ ಪಸಿ ಬಿಡುತ್ತಲ್ಲ, ಹಾಗಾಗಿ ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ. ಇದು ಅನ್ನ, ಚಪಾತಿ ಪ್ರತಿಯೊಂದಕ್ಕೂ ಆಗುತ್ತೆ. ನಾವು ಫಸ್ಟಿಗೆ ಕೋಳಿ ರೊಟ್ಟಿ ತಂದಿದ್ದೀರಪ್ಪ, ಅದಕ್ಕೆ ಹಾಕ್ಕೊಂಡು ತಿಂದೆ. ನಂತರ ಅನ್ನಕ್ಕೆ ಹಾಕ್ಕೊಂಡು ಊಟ ಮಾಡಿದೆ. ಇವಾಗ ಆಯಿತು. ಇವಾಗ ಇದನ್ನು ಬಾಯಿ ಮುಚ್ಚಿ 3ರಿಂದ 4 ಸ್ವೀಟಿ ಹೊಡೆಸ್ಕೊಳ್ಳಿ. ನಾನು ಟೋಟಲಾಗಿ 4 ವಿಸಿಲ್ ಹಾಕ್ಸ್ಕೊಂಡಿದ್ದೀನಿ. ಚೆನ್ನಾಗಿ ಬೆಂದಿದೆ ಕೂಡ ಅದು. ನಂತರ ಇವಾಗ ಖಾರ ರೆಡಿ ಮಾಡ್ಕೊಳ್ಳಿ, ಏನೇನು ಬೇಕಂತ. ಮೊದಲಿಗೆ 10ರಿಂದ 12 ಮೆಣಸು ಖಾರ ಇದೆ ಹಾಗಾಗಿ. ನಂತರ ಅದಕ್ಕೆ ಚಕ್ಕೆ ಸ್ವಲ್ಪ, ನಂತರ ಲವಂಗ 1 2ರಿಂದ 3, ಏಲಕ್ಕಿ ಇದ್ರೂ ಹಾಕೋಬೋದು. 1 ಸ್ಪೂನ್ ಜೀರಿಗೆ, ಹಾಗೆ 1/2 ಸ್ಪೂನಪ್ಪಷ್ಟು ಕೊತ್ತಂಬರಿ ಬೀಜ ಹಾಕ್ಕೊಳ್ಳಿ. ಹಾಗೆ ಅರಿಶಿನ ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಬೇಡ, ಯಾಕಂದರೆ ಮಟನಿಗೆ ಹಾಕಿದ್ದೀವಲ್ಲ ಹಾಗಾಗಿ. ನಂತರ ಅದಕ್ಕೆ ಹುಳಿ ಬೇಕಾದರೆ ಹಾಕ್ಕೋಬೋದು, ಯಾಕಂದರೆ ಟೊಮೆಟೊ ಹಾಕಿದ್ದೀವಿ ಹಾಗಾಗಿ ನಾನು ಸ್ವಲ್ಪ ಹುಳಿ ಹಾಕ್ತಿದ್ದೀನಿ. ನಂತರ ಅದಕ್ಕೆ ಅರ್ಧ ಕರಡಿ ಕಾಯಿ ಹಾಕ್ತಿದ್ದೀನಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಹಾಗೆ ಅದಾಗಿದ್ದೆ. ಹಾಗೆ ಪಕ್ಕದಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ. ಇದಕ್ಕೂ ಅಷ್ಟೇ ಎಣ್ಣೆ ಬೇಕಾದರೆ ಎಣ್ಣೆ, ಇಲ್ಲಾಂದರೆ ತುಪ್ಪನೂ ಹಾಕ್ಬೋದು. ನಂತರ ಅದಕ್ಕೆ 1 ಈರುಳ್ಳಿ ಉದ್ದನೆ ಹಚ್ಚಿಟ್ಕೊಂಡಿರೋದು, ನಂತರ 1 ಟೊಮೆಟೊ ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದು ಬಿರಿಯಾನಿಯಲ್ಲಿ ಹಾಕ್ಕೊಳ್ತಿದ್ದೀನಿ. ಅದನ್ನೆಲ್ಲ ಸ್ವಲ್ಪ ಫ್ರೈ ಮಾಡಿಕೊಂಡು ಇವಾಗ ಬೇಯಿಸಿ ಇಟ್ಕೊಂಡಿರೋ ಮಟನ್ ಹಾಕ್ತಿದ್ದೀನಿ ನೀರಿನ ಸಮೇತ, ಯಾಕಂದರೆ ಜಾಸ್ತಿ ನೀರಿರಲಿಲ್ಲ ಅದರಲ್ಲಿ, ದಪ್ಪ ಆಗುತ್ತಲ್ಲ ಹಾಗಾಗಿ ಅದ್ರ ಕೂಡ ಹಾಕ್ತಿದ್ದೀನಿ. ನಂತರ ಅದನ್ನು ಸ್ವಲ್ಪ ಕೈ ಆಡಿಸಿ ಕಡ್ದಿಟ್ಕೊಂಡಿರೋ ಖಾರ ಇದೆಯಲ್ಲ ಅದನ್ನು ಹಾಕಿ ಒಂದು ಸ್ವಲ್ಪ ಕೈ ಆಡಿಸಿ, ಮತ್ತು ಇದು ಹಸಿ ವಾಸನೆ ಹೋಗೋ ತನಕ ಒಂದು ಸ್ವಲ್ಪ ಬಿಟ್ಬಿಡಿ. ನಂತರ ಅದಕ್ಕೆ ನಾನು ಮಟನ್ ಮಸಾಲ ಒಂದು ಸ್ವಲ್ಪ 1 2ರಿಂದ 3 ಟೀ ಸ್ಪೂನ್ ಹಾಕ್ತಿದ್ದೀನಿ ಟೇಸ್ಟಿಗೋಸ್ಕರ, ಅಂದರೆ ಪರಿಮಳ ಬರುತ್ತಲ್ಲ ಹಾಗಾಗಿ. ನೀವು ಬೇಕಾದರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಇಲ್ಲ ಅಂದರೂ ಚೆನ್ನಾಗೇ ಬರುತ್ತೆ, ಅದನ್ನು ಇರಲಿ ಅಂತ ಹಾಕ್ಕೊಂಡಿದ್ದೀನಿ. ನಂತರ ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಕೈ ಆಡಿಸಿ. ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕಂತ ಅಂದ್ಕೊಂಡಿದ್ದೀನಿ, ನಂಗೆ ನೆನಪೋಯ್ತು. ಪಾಪು ಮಾರ್ಕ್ತಿ ನಿದ್ರೆ ಬತ್ತಿತ್ತವನೇ, ಹಂಗೆ ಅಪ್ಕೊ ನಂಗೆ ನೆನಪೋಯ್ತು. ಹಾಗಾಗಿ ನೀವು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಅದರಲ್ಲೂ ಅಷ್ಟೇ ಅಂದರೆ ಟೇಸ್ಟ್ ಬರುತ್ತೆ ತುಂಬಾ. ನಾವು ಒಂದು ಸ್ವಲ್ಪ ಉಪ್ಪು ಕಮ್ಮಿ ಆಗಿದೆ ಅಂತ ಉಪ್ಪು ಹಾಕ್ಕೊಳ್ತಿದ್ದೀನಿ. ಇವಾಗ ಆಗಿದ್ದು ನೋಡಿ, ಒಂದು ಸ್ವಲ್ಪ ದಪ್ಪನೇ ಆಗಿದೆ.
ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬಂದಿದೆ ಮಾತ್ರ. ಹಾಗೆ ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಮನೆಯಲ್ಲಿ ಮಾಡಿ ಟ್ರೈ ಮಾಡಿ. ಹಾಗೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಹೇಳಿ. ಇದರಲ್ಲಿ ಏನಾದರೂ ತಪ್ಪಾಗಿದ್ದರೆ ಮಾತಾಡೋದ್ರಲ್ಲಿ ದಯವಿಟ್ಟು ಕ್ಷಮಿಸಿ. ಬಾಯ್ ಬಾಯ್, ಟೇಕ್ ಕೇರ್.